ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ಬನ್ನಿ, ಇವತ್ತು ಶುಕ್ರವಾರ ಸಂಜೆ ಆಲ್ಮೋಸ್ಟ್ ಸಮಯ ಆಗಿದೆ 7:38. ಓಕೆನಾ, ಈವ್ನಿಂಗ್ ಪೂಜೆ. ಹಾಗೆ ಇವತ್ತು ಸಿಂಪಲಾಗಿ ಗೋಬಿ ಮಂಚೂರಿ ಮಾಡ್ಕೊಂಡಿದ್ದೀವಿ. ಎಲೆಕೋಸು ತೊಳ್ಕೊಂಡು ಸಣ್ಣಗೆ ಹಚ್ಕೊಂಡಿದ್ದೀವಿ. ಅದು ಸ್ವಲ್ಪ ತುರಿ ದಪ್ಪ ಆಗ್ಬಿಡ್ತು. ನೀವು ಬೇಕಾದ್ರೆ ಕ್ಯಾರೆಟ್ ತುರಿ ಅದ್ರಲ್ಲಿ ತುರ್ಕೊಬೋದು. ಹಾಗೆ ಒಂದು 2 ಆಲೂಗಡ್ಡೆ ಕೂಡ ತುರ್ಕೊಂಡಿದ್ದೀನಿ. ಹಾಗೆ ಕೂಡ ಆಮೇಲೆ ತೊಳೆದ್ಮೇಲೆ ಚೆನ್ನಾಗಿ ನೀರು ಹಿಂಡ್ಕೊಂಡಾದ್ಮೇಲೆ ಆ ಎಲೆಕೋಸು ಇದು ಆಲೂಗಡ್ಡೆ ತಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಪೇಸ್ಟ್ ಮನೆಯಲ್ಲೇ ಮಾಡಿರೋ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿನ ಓಕೆನಾ, ಅದನ್ನು ಹಾಕ್ಕೊಂಡು ಅಚ್ಕಾರದ ಪುಡಿಯಾಗಿ ಕಲಸಿಟ್ಕೊಂಡಿರೋದು. ಆಮೇಲೆ ಒಂದು 3 ಸ್ಪೂನು ಕಾರ್ನ್ಫ್ಲವರು, ಒಂದು 4-5 ಸ್ಪೂನು ಮೈದಾ, ಒಂದು 4 ಸ್ಪೂನು ಇದು ಯಾವುದು ಮೈದಾ, ಕಾರ್ನ್ಫ್ಲೋರು ಮತ್ತು ಒಂದು 2 ಸ್ಪೂನು ಕ್ರಿಸ್ಪಿಗೆ ಅಕ್ಕಿ ಹಿಟ್ಟು ಎಲ್ಲ ಕಲಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಂಡಿದ್ದೀವಿ. ಓಕೆನಾ, ಇದು ಒಗ್ಗರಣೆ ಅಂದರೆ ಮೇಲೆ ಹಾಕೊಳ್ಳೋಕ್ಕೆ, ಇದು ಗಾರ್ನಿಷ್ಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ಬ್ಯಾಟರ್ ಸ್ವಲ್ಪ ತೆಳುವಾಗಿತ್ತು, ಅದಕ್ಕೆ ಇಟ್ಕೊಂಡಿದ್ದೀವಿ. ನೀವು ತುರ್ಕೊಂಬಿಡಿ. ಆ್ಯಕ್ಚುಲಿ ನಾನು ಆಲೂಗಡ್ಡೆ ತುರ್ಕೊಂಡೆ, ಎಲೆಕೋಸು ಹಚ್ಕೊಂಡೆ, ಸ್ವಲ್ಪ ಬಲ್ತಿತ್ತು, ಹಾಗಾಗಿ ದಪ್ಪ ಆಗೋಯಿತು. ಹಾಗಾಗಿ ನಿಮ್ಗೆ ಈ ಥರ ಬಿಡಿಯಾಗಿ ಸ್ವಲ್ಪ ಕಾಣ್ತಾಯಿದೆ ಅನಿಸುತ್ತೆ. ಸಣ್ಣಗೆ ತುರ್ಕೊಂಬಿಟ್ರೆ ಚೆನ್ನಾಗಿ ನೀರು ಇಟ್ಕೊಬೇಕು, ಯಾಕಂದರೆ ಆಲೂಗಡ್ಡೆಯಲ್ಲೂ ಮತ್ತು ಇದರಲ್ಲಿ ಆಲೂಗಡ್ಡೆಯಲ್ಲಿ ಎಲೆಕೋಸಲ್ಲಿ ನೀರಿನಂಶ ಇದ್ದೇ ಇರುತ್ತೆ. ಹಾಗಾಗಿ ಬನ್ನಿ, ಉಪ್ಪು ಹಾಕಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ. ಇದನ್ನು ಇಲ್ಲಿ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀವಿ. ಎಣ್ಣೆ, ಹಾಗೆ ಶುಂಠಿ ಚೆನ್ನಾಗಿ ತುರ್ಕೊಂಡು, ಹಸಿಮೆಣ್ಸಿಕಾಯಿ ಒಂದು 3, ಬೆಳ್ಳುಳ್ಳಿ ಬಿಡಿಸಿ ಒಂದು ಹಚ್ಕೊಂಡು ಸಣ್ಣಗೆ ಹಚ್ಚಾಕಿ, ಹಾಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು ಹಾಕ್ಕೊಂಡಿದ್ದೀವಿ. ಹಾಗೆ ಇದಕ್ಕೆ ಕಾರ್ನ್ಫ್ಲೋರ್ ಕಲಸಿ ಹಾಕಿದ್ದೀವಿ ಒಂದು 2 ಸ್ಪೂನು. ಸ್ವಲ್ಪ ಗ್ರೇವಿ ಥರ ಇರಬೇಕಂದ್ರೆ ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿ ತೆಳ್ಳಗೆ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬೇಕಂದರೆ ಇದು ಮಾಡ್ಕೊಳ್ಳಿ. ಕೆಚಪ್ ಹಾಕ್ಕೊಂಡಿದ್ದೀವಿ. ಟೊಮೆಟೊ ಸಾಸ್ ಹಾಕಿಲ್ಲ, ಯಾವುದೇ ಸೋಯಾ ಸಾಸು, ಚಿಲ್ಲಿ ಸಾಸು ಅಂಗಡಿದು ಯಾವುದೇ ಹಾಕ್ಕೊಂಡಿಲ್ಲ. ಚಿಲ್ಲಿ ಸಾಸ್ ಬದಲಾಗಿ ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೆ ಬ್ಯಾಟರ್ ರೆಡಿ ಮಾಡುವಾಗ. ಇವಾಗ ನಿಧಾನಕ್ಕೆ ಆಯಿಲಲ್ಲಿ ತುಂಬ ಹುಷಾರಾಗಿರಿ. ಸ್ಪ್ಯಾಚುಲ ಐತಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಸ್ಪ್ಯಾಚುಲ ತೊಗೊಳ್ಳಿ, 2ರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಓಕೆನಾ, ಗ್ರೇವಿ ತೆಳ್ಳಗಿದೆ. ಫಸ್ಟ್ ಟೈಮ್ ಅಲ್ಲ, ಕರೋನಾ ಟೈಮಲ್ಲೆಲ್ಲ ಮಾಡಿದ್ವಿ. ಇದು 2ನೇ ಸಲ 3ನೇ ಸಲ ಟ್ರೈ ಮಾಡ್ತಾ ಇರೋದು. ಎಲೆಕೋಸು, ಹೂಕೋಸು ಅಷ್ಟು ನಂಗೆ ಇಷ್ಟ ಆಗೋಲ್ಲ. ಹುಳ ಅದು ಇದು ಅಂತಾರಲ್ಲ, ಏನೇ ಅರಿಶಿನ ಹಾಕಿ ಕುದಕ್ಕೆ ಸಾಕಿದ್ರೂ ಇದನ್ನು ಮಿಕ್ಸ್ ಮಾಡ್ಕೊತೀವಿ. ಈ ಥರ ಇತ್ತು ಗೋಬಿ ಮಂಚೂರಿ. ಇದು ಇಟ್ಕೊಳ್ಳಿ, 1 ನಿಮಿಷ ಇಟ್ಕೊಳ್ಳಿ. ನೋಡೋ ಎಕ್ಸ್ಪೀರಿಯನ್ಸ್ ಇರೋಲ್ಲ ನಮ್ಗೆ, ಅಂಗಡಿ ಥರ ಈ ಥರ ಗ್ರಾಸ್ ಮಾಡ್ಕೋಬೇಕು. ಗೋಬಿ ಮಂಚೂರಿ ರೆಡಿ. ಗ್ರೇವಿಯಾಗಿರ್ಬೇಕು, ತೆಳ್ಳಗಾಗಿದ್ರೆ ಈ ಥರ ಇರಬೇಕು. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹೂವು ಇಲ್ಲ, ಹಾಗಾಗಿ ನೀವು ಬೇಕಾದ್ರೆ ಈರುಳ್ಳಿ ಹೂವು ಬಟ್ಟೆ ಇಟ್ಕೊಳ್ಳಿ. ಈ ಥರ ಇರುತ್ತೆ, ಇಟ್ಕೊಳ್ಳಿ. ಗಾರ್ನಿಷ್ ಹಾಕಿದ್ರೆ ಗೋಬಿ ಮಂಚೂರಿ ರೆಡಿ. ಯಾವುದೇ ಕಲ್ಲರ್ ಹಾಕಿಲ್ಲ. ಓಕೆನಾ,